ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. T20 ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾ ಐತಿಹಾಸಿಕ ಗೆಲುವನ್ನು ಸಾಧಿಸಿ 3ನೇ ವಿಶ್ವಕಪ್ ಅನ್ನು ಮುಡಿಗೇರಿಸಿಕೊಂಡಿದೆ. ಇದರ ಹವಾ ಇನ್ನೂ ಮುಗಿದಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ IPL ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಅನ್ನೋ ಖುಷಿ ಕ್ರಿಕೆಟ್ ಪ್ರೇಮಿಗಳಲ್ಲಿತ್ತು. ಅದರಲ್ಲೂ ನಿನ್ನೆ ಟೈಮ್ ಟೇಬಲ್ ಬೇರೆ ಹರಿದಾಡ್ತಾ ಇದ್ದು, ಇನ್ನೇನು ಒಂದೆರಡು ವಾರದಲ್ಲಿ IPL ಸ್ಟಾರ್ಟ್ ಆಗುತ್ತೆ. ಆಮೇಲೆ 1 ತಿಂಗಳು ಏನೂ ಸಮಸ್ಯೆ ಇಲ್ಲ, ಆರಾಮಾಗಿ ಕ್ರಿಕೆಟ್ ಅನ್ನ ಎಂಜಾಯ್ ಮಾಡಬಹುದು ಅನ್ನೋ ಜೋಶ್ ಕ್ರಿಕೆಟ್ ಪ್ರೇಕ್ಷಕರಲ್ಲಿ ಇತ್ತು. ಆದರೆ ಈಗ IPL ನಡೆಯೋದೇ ಡೌಟ್ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಯಾರೋ ಹಾದಿಲಿ ಬೀದಿಲಿ ಹೋಗೋರೋ ಅಥವಾ ಜಗಲಿ ಕಟ್ಟೆಯಲ್ಲಿ ಕೂತು ಪುರಾಣ ಮಾಡೋರೋ ಈ ಮಾತನ್ನ ಹೇಳಿದಿದ್ರೆ ಅದು ರೂಮರ್ ಅನ್ಸಿರೋದು. ಆದರೆ ಈ ವಿಚಾರ ಬರ್ತಾ ಇರೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಳಿತ ಮಂಡಳಿಯ ಅಧ್ಯಕ್ಷರ ಕಡೆಯಿಂದ. ಹಾಗಿದ್ರೆ IPL ಕತೆ ಏನು ಅನ್ನೋದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಪರಿಣಾಮ LPG ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರೋದ್ರಿಂದ IPL ಮೇಲೂ ಅದರ ಕರಿಛಾಯೆ ಬಿದ್ದಿದೆ. ಇಂಧನ ಪೂರೈಕೆ ನಿರ್ಬಂಧಗಳಿಂದಾಗಿ ದೇಶೀಯ ಮತ್ತು ಅಗತ್ಯ ದೇಶೀಯೇತರ ವಲಯಗಳಿಗೆ LPG ಸರಬರಾಜಿಗೆ ಆದ್ಯತೆ ನೀಡಲಾಗ್ತಾ ಇದೆ ಅಂತ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಿದ ಬೆನ್ನಲ್ಲೇ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಡಳಿತ ಮಂಡಳಿ ಅಧ್ಯಕ್ಷ ಅರುಣ್ ಧುಮಾಲ್ ಲೀಗ್ ಬದಲಾಗ್ತಾ ಇರುವ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಯಾವುದೇ ಭೀತಿಯ ಭಾವನೆ ಇಲ್ಲದೇ ಇದ್ರೂ IPL GC ಅಧ್ಯಕ್ಷ ಧುಮಾಲ್ ಸದ್ಯದ ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಾವು ಬೆಳವಣಿಗೆಗಳನ್ನ ಪರಿಶೀಲಿಸ್ತಾ ಇದ್ದೀವಿ. ಇದು ಬದಲಾಗ್ತಾ ಇರೋ ಪರಿಸ್ಥಿತಿ ಆಗಿರೋದ್ರಿಂದ ಈಗ ಏನನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಆದರೆ ಪರಿಸ್ಥಿತಿಯ ಅವಶ್ಯಕತೆಯನ್ನ ಗಮನಿಸಿದರೆ ಅದಕ್ಕೆ ಅನುಗುಣವಾಗಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಹೇಳಿಕೆ ನೀಡಿದ್ದಾರೆ. ಆಲ್ರೆಡಿ ಈ ಬಾರಿ ಹಲವು ರಾಜ್ಯಗಳಲ್ಲಿ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಯಾವ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಟೈಮ್ ಟೇಬಲ್ ಅನ್ನ ಸೆಟಪ್ ಮಾಡೋ ಕೆಲಸ ಆಗಿತ್ತು. ಆದ್ರೆ ಈಗ ಇನ್ನೊಂದು ದಿಕ್ಕಲ್ಲಿ ವಾರ್ ಮುಗಿಯದೆ ಮುಂದುವರಿತಾ ಇರೋದು ಸಂಕಷ್ಟವನ್ನ ತಂದೊಡ್ಡಿದೆ. ಈ ಪರಿಸ್ಥಿತಿ ಮುಂದುವರೆದ್ರೆ BCCI ಮತ್ತು IPL ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಲೀಗ್ ಮೇಲೆ ಮಾತ್ರವಲ್ಲದೆ ಕೈಗಾರಿಕೆಗಳು, ಆಸ್ಪತ್ರೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಎಲ್ಲಾ ಹಂತದ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಧುಮಾಲ್ ಹೇಳಿದ್ದಾರೆ. ಇದರ ಮಧ್ಯೆ ಹಲವಾರು ಫ್ರಾಂಚೈಸಿಗಳು ಈಗಾಗಲೇ ತಮ್ಮ ನಗರಗಳಲ್ಲಿ ತಮ್ಮ ಶಿಬಿರಗಳನ್ನು ಕೂಡ ಪ್ರಾರಂಭಿಸಿವೆ. ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಶಿಬಿರ ಕೆಲವು ದಿನಗಳಿಂದ ನಡೀತಾ ಇದ್ದು, ಸುಮಾರು 10 ಆಟಗಾರರು ಪ್ರತಿದಿನ ತಮ್ಮ ಉನ್ನತ ಕಾರ್ಯಕ್ಷಮತೆ ಕೇಂದ್ರದಲ್ಲಿ ತರಬೇತಿಯನ್ನ ಪಡಿತಾ ಇದ್ದಾರೆ. ಪಂಜಾಬ್ ಕಿಂಗ್ಸ್ ಕಳೆದ ಕೆಲವು ದಿನಗಳಿಂದ ಧರ್ಮಶಾಲಾದಲ್ಲಿ ಸುಮಾರು 10 ಆಟಗಾರರ ಜೊತೆಗೆ ಪ್ರಾಕ್ಟೀಸ್ ಮಾಡ್ತಾ ಇದೆ. LPG ಪೂರೈಕೆ ಹೊರತಾಗಿ ಇತ್ತೀಚೆಗೆ ಮುಕ್ತಾಯಗೊಂಡ T20 ವಿಶ್ವಕಪ್ನಲ್ಲಿ ಭಾರತ ಗೆದ್ದಂತೆ ಲಾಜಿಸ್ಟಿಕ್ಸ್ ಕೂಡ ಒಂದು ಸವಾಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಯುದ್ಧ ಮತ್ತು ಆಯಾ ದೇಶಗಳಿಗೆ ವಿಮಾನ ಮಾರ್ಗಗಳಿಂದಾಗಿ ಜಿಂಬಾಬ್ವೆ, ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವಾರು ತಂಡಗಳು ಭಾರತದ ಕಡೆಗೆ ಬರೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಈ ಹಿಂದೆ IPLಗೆ COVID-19 ಸಮಸ್ಯೆ ಕೊಟ್ಟಿತ್ತು. ಆ ಹೊತ್ತಲ್ಲೂ ಇದೇ ರೀತಿ ಜಾಗತಿಕ ಸಮಸ್ಯೆ ಆಗಿತ್ತು. ಆದರೆ ಸ್ವಲ್ಪ ತಡವಾದ್ರೂ ದುಬೈನಲ್ಲಿ ಮ್ಯಾಚ್ಗಳನ್ನ ಶೆಡ್ಯೂಲ್ ಮಾಡಿ ಆಡಿಸಿದ್ರು. ಆದರೆ ಈ ಬಾರಿ ದುಬೈ ಕಡೆಗೆ ನೋಡೋ ಹಾಗೂ ಇಲ್ಲ. ಯಾಕಂದ್ರೆ ಅರಬ್ ದೇಶಗಳು ಕೂಡ ಯುದ್ಧದಲ್ಲಿ ಭಾಗಿಯಾಗಿದ್ದು, ಇರಾನ್ ದುಬೈಯನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಭಾರತದಲ್ಲಿ ಯುದ್ಧ ಭೀತಿ ಇಲ್ಲದೆ ಇದ್ರೂ ಯುದ್ಧದ ಸೈಡ್ ಎಫೆಕ್ಟ್ಗಳು ಹಂತ ಹಂತವಾಗಿ ಮೈನ್ ಎಫೆಕ್ಟ್ ಆಯಿತು ಅಂದ್ರೆ ಸಮಸ್ಯೆ ಆಗೋದನ್ನ ತಪ್ಪಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂದಹಾಗೆ ಈ ಸಮಸ್ಯೆ ಕೇವಲ ಒಂದು ವಲಯ ಅಥವಾ ಸಾರ್ವಜನಿಕ ವಲಯದಿಂದ ಹೊರಗಿನ ಸಮಸ್ಯೆ ಆಗಿದ್ದಿದ್ರೆ ಪರಿಹಾರ ಡಿಲೇ ಆಗ್ತಾ ಇತ್ತೇನೋ. ಆದ್ರೆ ಪ್ರತಿ ಮನೆಗೂ LPG ಬಿಸಿ ತಟ್ತಾ ಇರೋದ್ರಿಂದ ಇದನ್ನ ಆದಷ್ಟು ಬೇಗ ಸರಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.